ಮೆಟ್ರೋ ದರ ಏರಿಕೆ ಬಗ್ಗೆ ಬಿ ಜೆ ಪಿ ಪಕ್ಷ ಅಂದರೆ ಬುರುಡೆ ಜನರ ಪಕ್ಷ ಅಂತ ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಆಗ್ಲಿಂದ ಕರಿತೀನಿ ನಾನು ಅದನ್ನು ಬುರುಡೆ ಜನರ ಪಕ್ಷ ಅಂತ. ಯಾಕಂದರೆ ಸುಳ್ಳು ಹೇಳೋದ್ರಲ್ಲಿ ಪ್ರಪಂಚದಲ್ಲಿ ಇವನ್ನ ಬಿಟ್ಟರೆ ಯಾರೂ ಇಲ್ಲ. ಸುಳ್ಳು ಹೇಳೋ ಜನ ಎಲ್ಲ ಒಂದು ಪಕ್ಷ ಕಟ್ಕೊಂಡಿದ್ದಾರೆ. ಇವತ್ತು ಅವು ಏನೇ ಒಳ್ಳೆಯದಾದರೆ ನಾವು ಮಾಡಿದ್ದು ಅಂತಾರೆ, ಕೆಟ್ಟದಾದರೆ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಬೂಟಾಟಿಕೆ ರಾಜಕೀಯ ಬಿ ಜೆ ಪಿಯವ್ರದ್ದು. ಇವತ್ತು ಅವರು ಬಿ ಜೆ ಪಿಯವರು ರಾಜ್ಯದ ನಾಯಕರು ಬಿಟ್ಬಿಡಿ, ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಅವ್ರ ಕೈಯಲ್ಲೂ ಕೂಡ ಸುಳ್ಳು ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಕೇಂದ್ರದ ರೈಲ್ವೆ ಮಂತ್ರಿಗಳನ್ನ ಕರೆಸಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಹೇಳಿ ಕೇಳಿ ಬಿ ಜೆ ಪಿಯವರು ಇವರಿಗೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಅವರೇನು ಯಾವ ಕಾನೂನು ಓದಲ್ಲ, ಕಟ್ಲೆನೂ ಓದಲ್ಲ, ಅಥವಾ ಮೆಟ್ರೋ ಕಾಯ್ದೆನೂ ಓದಲ್ಲ, ಯಾವುದೂ ಓದಲ್ಲ. ಅವರು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಆಮೇಲೆ ಇವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಕರೆಸಿ ಇಲ್ಲಿಗೆ ಪತ್ರಿಕಾಗೋಷ್ಠಿ ಬೇರೆ ಮಾಡಿಸ್ತಾರೆ. ಅವ್ರಿಗೇನು ಬೇರೆ ಏನು ಕೆಲಸ ಇಲ್ಲ ಇಲ್ಲಿ. ಅದಕ್ಕೋಸ್ಕರನೇ ಕರೆಸಿ ಪತ್ರಿಕಾಗೋಷ್ಠಿ ಮಾಡಿಸಿ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂಥೇಳಿ ಯಾವುದೇ ಅಂಜಿಕೆ ಇಲ್ಲ, ಅಳುಕು ಇಲ್ಲದೆ ಸುಳ್ಳು ಹೇಳಿಕೆ ಅವ್ರ ಕೈಯಲ್ಲಿ ಕೊಡಿಸ್ತಾರೆ. ಅಂದರೆ ಅವರು ಕೂಡ ತಿಳುವಳಿಕೆ ಇಲ್ಲದಿರ್ತಕ್ಕಂಥವ್ರು ಅಂತ ನನ್ನ ಅಭಿಪ್ರಾಯದಲ್ಲಿ. ತಿಳುವಳಿಕೆ ಇಲ್ಲ ಅಂದರೆ ಜ್ಞಾನಿಗಳು ಅಜ್ಞಾನಿಗಳು ಅಂತಾರಲ್ಲ, ಇವರು ಅಜ್ಞಾನಿ ಅಂತ. ಕೇಂದ್ರ ಸಚಿವರಿಗೆ ಈ ಬಗ್ಗೆ ಸರಿಯಾದ ಮಾಹಿತಿಯೇ ಇಲ್ಲ. ಇಂಥವರ ಕೈಯಲ್ಲಿ ರೈಲ್ವೆ ಇಲಾಖೆ ಸಿಕ್ಕಿ ಅದೇನು ರೈಲ್ವೆ ಇಲಾಖೆ ಏನು ಉದ್ಧಾರ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಈ ರೈಲ್ವೆ ವಿಚಾರ ಬಂದ ತಕ್ಷಣ ಬೆಂಗಳೂರಲ್ಲಿ ಒಂದಿಬ್ಬರು ಎಂ ಪಿಗಳಿದ್ದಾರೆ. ಒಂದು ತೇಜಸ್ವಿ ಸೂರ್ಯ, ಇನ್ನೊಂದು ಪಿ ಸಿ ಮೋಹನ್ ಅವರು. ನಾವೇ ರೈಲ್ವೆ ಇದನ್ನು ತಂದಿದ್ದು ಅಂತ ಹೇಳ್ಕೊಂಡು ಇರ್ತಾರೆ. ಇದರಲ್ಲಿ ಅನೇಕ ನಗರಗಳಲ್ಲಿ ಮೆಟ್ರೋ ಇದೆ. ಆ ಎಲ್ಲ ಮೆಟ್ರೋಗಳು ಕೂಡ ಕೇಂದ್ರ ಸರ್ಕಾರದ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ವ್ಯಾಪ್ತಿಗೆ ಬರುತ್ತೆ. ಎಲ್ಲ ಮೆಟ್ರೋಗಳಿಗೂ ಕೂಡ ಚೇರ್ಮನ್ ಯಾರು ಅಂದರೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟು ಸೆಕ್ರೆಟ್ರಿ ಚೇರ್ಮನ್ ಆಗಿರ್ತಾರೆ. ಅಲ್ಲಿ ಒಂದು ಮಂಡಳಿ ಇರುತ್ತೆ. ಎಲ್ಲೆಲ್ಲಿ ಮೆಟ್ರೋ ಇರುತ್ತೆ ಅಲ್ಲಿಂದ ಒಬ್ಬರು ಆ ಮಂಡಳಿಯ ಸದಸ್ಯರಾಗಿ ಇರ್ತಾರೆ. ಆಮೇಲೆ ಈಗ ಉದಾಹರಣೆಗೆ ಬೆಂಗಳೂರು ಮೆಟ್ರೋ, ಇಲ್ಲಿ ಬೆಲೆ ಏರಿಕೆ ಮಾಡಬೇಕು ಅಂತ ಇಲ್ಲಿ ಮೆಟ್ರೋ ಅಂದರೆ ಏನಾಗುತ್ತೆ, ಒಂದು ಪ್ರಪೋಸಲ್ಲು ಕಳಿಸ್ತಾರೆ. ಅದು ನೋಡಿ, ಡೇಟು ಹಾಕಿದೆ ನೋಡಿ. ಮೆಟ್ರೋ ಕಾಯ್ದೆ 2002ರ ಸೆಕ್ಷನ್ 34ರ ಪ್ರಕಾರ ದರ ಏರಿಕೆ ಮಾಡಲು ಅವಕಾಶವಿದ್ದು, ಅದರ ಪ್ರಕಾರ ಮೆಟ್ರೋ ಇರುವ ಎಲ್ಲ ರಾಜ್ಯಗಳು ದರ ಏರಿಕೆ ಮಾಡಲು ಕೋರಿ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಇದರಲ್ಲಿ ಆಮೇಲೆ ಇದೇ ರೀತಿ ಬೆಂಗಳೂರು ನಮ್ಮ ಮೆಟ್ರೋ ಸಹ ಪತ್ರ ಬರೆದಿದ್ದು, ಅದರಂತೆ ದಿನಾಂಕ 7/9/24ರಂದು ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ 26/1 21 EO SMII ಅಡಿಯಲ್ಲಿ ದರ ಏರಿಕೆ ಕುರಿತು ಒಂದು ಪತ್ರ ಬರೆದ ಮೇಲೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಈ ಸಮಿತಿನಲ್ಲಿ ಯಾರು ಮಾಡ್ತಾರೆ, ಈ 3 ಜನ ಸಮಿತಿ ಏನು ಮಾಡ್ತಾರೆ, ನಮ್ಮ KERC ಇದೆಯಲ್ಲ, ಎಲೆಕ್ಟ್ರಿಕ್ ನಮ್ಮ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ಯಾವ ರೀತಿ ಮಾಡ್ತಾರೋ ಅವ್ರೇನು ಮಾಡ್ತಾರೆ, ಕರೀತಾರೆ, ಮೆಟ್ರೋದನ್ನು ಕರೀತಾರೆ. ನಿಮ್ಮ ಖರ್ಚು ವೆಚ್ಚಗಳು ಏನು ಎತ್ತ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಪಬ್ಲಿಕ್ ಒಪಿನಿಯನ್ನು ತೊಗೊಳ್ತಾರೆ. ಎಲ್ಲರ ಒಪಿನಿಯನ್ನು ತೊಗೊಂಡು ಅವರೇನು ಮಾಡ್ತಾರೆ, ಒಂದು ಎಷ್ಟು ದರ ಏರಿಕೆ ಮಾಡ್ಬೋದು ಅಂತ ಆ ಸಮಿತಿ ತೀರ್ಮಾನ ಮಾಡುತ್ತೆ. ಯಾರು ಹೈಕೋರ್ಟ್ ಜಡ್ಜು ಅಧ್ಯಕ್ಷತೆ ಇರ್ತಕ್ಕಂಥ ಸಮಿತಿ ತೀರ್ಮಾನ ಮಾಡುತ್ತೆ. ಆ ಸಮಿತಿ ತೀರ್ಮಾನ ಮಾಡಿ ಆ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡೋದಿಲ್ಲ. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ದರ ಏರಿಕೆಗೂ ಯಾವ ಸಂಬಂಧನೂ ಇಲ್ಲ. ಇದನ್ನೇನು ಮಾಡ್ತಾರೆ, ಮೆಟ್ರೋ ಮಂಡಳಿಗೆ ಕೊಡ್ತಾರೆ. ಕೇಂದ್ರದಲ್ಲಿರ್ತಕ್ಕಂಥ ಮೆಟ್ರೋ ಮಂಡಳಿಗೆ ಕೊಡ್ತಾರೆ. ಆ ಮೆಟ್ರೋ ಮಂಡಳಿ ಅಧ್ಯಕ್ಷರು ಯಾರು ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ UD ಸೆಕ್ರೆಟ್ರಿ ಯಾರು ಇರ್ತಾರೆ, ಅವರು ಮೆಟ್ರೋ ಮಂಡಳಿ ಅಧ್ಯಕ್ಷರಾಗಿರ್ತಾರೆ. ಅವರು ದರ ನಿಗದಿ ಮಾಡಿ ಅನೌನ್ಸ್ ಮಾಡ್ತಾರೆ, ಇಷ್ಟು ಮಾಡ್ಬೋದು ಅಂತ.